टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। हमने सारा का सारा मतलब इनका सिस्टम निकाल दिया है। ओके। ये कैसे करते हैं, कौन वोट करता है, कहाँ से वोट होता है, कैसे नए वोटर बनते हैं, पूरा का पूरा हमें मालूम है। राहुल गांधी ಏನೋ ಹೇಳ್ತೈತೆ ಏನಂತ ಬಿಹಾರದ ಎಲೆಕ್ಷನ್ ನಡೀತೈತಲ್ಲಣ್ಣ, ಅಲ್ಲಿ ವಿರೋಧ ಪಕ್ಷದವೆಲ್ಲವ ಸ್ಟ್ರೈಕ್ ಮಾಡ್ತಾವೆ ಕಣ. ಅಲ್ದೆಯ ಸಂಸತ್ತಿನ ಒಳಗುವರೆಗೂ ಸ್ಟ್ರೈಕ್ ಮಾಡ್ತೀವಿ ಅಂತೈತಿ. ಕಾರಣ ಏನಂತ ಮತದಾರರು ಪರಿಷ್ಕರಣೆ ಅಂತ ಮಾಡ್ಕೊಂಡು ಲೆಕ್ಕದಲ್ಲೇ ಇಲ್ದಿರೋ ಮತದಾರರನ್ನ ತಗೊಬಂದು ಕಳ್ಳೋಟ್ಗಳು ಸೇರಿಸಿ ಎಲೆಕ್ಷನ್ ಅಲ್ಲಿ ಗೆಲ್ತಾವ್ರಂತೆ ಕಣ. ಬಿಜೆಪಿ 50 ಲಕ್ಷ ಎಕ್ಸ್ಟ್ರಾ ವೋಟ್ ಬೀಳಂಗೆ ಮಾಡ್ಕೊಂಡವ್ರಂತೆ. ಮಹಾರಾಷ್ಟ್ರದಲ್ಲೂ ಹಿಂಗೆ ಮಾಡಿ ಗೆದ್ರಂತೆ. ಅದಕ್ಕೆ ರಾಹುಲ್ ರೈಜ್ ಆಗೈತೆ. महाराष्ट्र में इन्होंने चीटिंग की। 1 करोड़ नए वोटर्स आए थे महाराष्ट्र में और इलेक्शन चोरी किया। ठीक है। कर्नाटक में हमने रिसर्च की है थोड़ी। कर्नाटक में हमने भयंकर चोरी पकड़ी है। मैं ब्लैक एंड व्हाइट में आपको दिखाऊंगा। ठीक है, ब्लैक एंड व्हाइट में कि कैसे चोरी की जाती है, कहाँ की जाती है। कर्नाटक में ब्लैक एंड व्हाइट में है हमारे हाथ में। ठीक है, ब्लैक एंड व्हाइट। ದೇಶದಲ್ಲಿ ಹಿಂಗೆಲ್ಲ ನಡೀತೈತಿ ಅನ್ಲ, ಇದನ್ನ ಕೇಳಕ್ಕೆ ಪ್ರಶ್ನೆ ತನಿಖೆ ಮಾಡಕ್ಕೆ ಯಾರು ಇಲ್ವಂತೇನ್ಲ? ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಆಗ್ಬೇಕಲ್ಲಣ್ಣ. ಅದಕ್ಕೆ ಜನ ಪ್ರಶ್ನೆ ಮಾಡೋದೇ ಬಿಟ್ಟು ಜೈ ಎಂದು ಮುಂದಕ್ಕೆ ಹೋಗ್ತಾ ಇರ್ತವೆ. ಜನಗಳೇ ಎದುರಕ್ಕೆಂಬಿಟ್ರೆ ದೇಶದ ಕತೆ ಏನ್ಲ ಬೇಕನಾಶಿ? ಹೋಗ್ಲಿ, ವಿರೋಧ ಪಕ್ಷದವು ಇದನ್ನೆಲ್ಲ ಸಂಸತ್ತಲ್ಲಿ ಕೇಳಬೇಕು ಅಲ್ವೇನ್ಲ? ಸಂಸತ್ತಿಗೆ ಪ್ರಧಾನಿ ಬರೋದನ್ನೇ ಬಿಟ್ಟೈತೆ ಕಣ. ಅದು ಫಾರಿನ್ ಟೂರಲ್ಲಿ ಬಿಜಿ. ಇನ್ನು ಉಪರಾಷ್ಟ್ರಪತಿ ಬೇರೆ ಸಡನ್ ಆಗಿ ರಾಜೀನಾಮೆ ಕೊಟ್ಟವೈತೆ. ಚರ್ಚೆ ಯಾರು ಮಾಡೋದು, ಉತ್ತರ ಯಾರು ಕೊಡ್ತಾರೆ ಹೇಳು? ಲೇ, ಈ ತರಕ್ಕೆ ಅಧ್ವಾನ ಮಾಡ್ಕೊಂಡ್ರಿ ದೇಶ ನಡೆಸೋದು ಹೆಂಗ್ಲ ಬೇಕನಾಶಿ? ಹೆಂಗೋ ಅದ್ರ ಪಾಡಿಗೆ ಅದು ನಡೀತೈತೆ ಕಣ. ದುಡ್ದಿದ್ರಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಅಂತೆಲ್ಲ ಸೇರ್ಕೊಂಡು ಹೆಚ್ಚು ಕಮ್ಮಿ 100ಕ್ಕೆ 70 ರೂಪಾಯಿ ಗೌರ್ಮೆಂಟಿನ ಎದೆ ಮೇಲೆ ಮಾಡಕ್ಬಿಟ್ಟು ಮನೆ ಬಿದ್ದರೂ ಪರವಾಗಿಲ್ಲ, ದೇಶ ಎದ್ ನಿಲ್ಬೇಕು ಅಂತವ ಜನ ಹೋರಾಡ್ತಾವ್ರಿ. ನಮ್ ಲೀಡರ್ಗಳು ಅವ್ರವ್ರ ಬುಡ ಗಟ್ಟಿ ಮಾಡ್ಕೊಳಕ್ಕೆ ಏನ್ ಮಾಡಬೇಕು ಅದನ್ನ ಮಾಡ್ತಾವ್ರೆ ಕಣೆ. ಈ ನಮ್ಮ ಮೊಬೈಲ್ ಯಾತ್ರ ಒಂದು ಮೀಟರ್ ಹಾಕ್ಸಿ, ಇನ್ ಮುಂದೆ ನೀವು ಉಸಿರಾಟನು ನಾವು ರೆಕಾರ್ಡ್ ಮಾಡ್ತೀವಿ, ಅದಕ್ಕೂ ನಾವು GST ಹಾಕ್ತೀವಿ ಅಂತ ಹೇಳ್ತಾರೆ. ನಾಳೆ ಮೂತ್ರ ಮೇಲು ಉಚ್ಚೆ ಮೇಲು GST ಹಾಕುವ ಸಾಧನಗಳು ಇದೆ. ಆದ್ದರಿಂದ 25ನೇ ತಾರೀಕು ಬೆಂಗಳೂರಿನಲ್ಲಿ ತೆರಿಗೆ ವಿರುದ್ಧ ಹೋರಾಟವನ್ನ ಮಾಡ್ತೇವೆ. ಸೂಪರ್ ಮಾಮಾ. ದೇಶಕ್ಕೆ ಹೋಲಿಸ್ಕೊಂಡ್ರೆ ರಾಜ್ಯ ನಿವಾಸಿಕನೇ ನಮ್ ಲೀಡರ್ಗಳು ಇನ್ನ ತೀರಾ ಅಂತ ಅಧ್ವಾನಕ್ಕೆ ಹೋಗಿಲ್ಲ. ಜನಗಳಿಗೆ ಚೂರಾರ ಎದುರ್ಕಂತವೆ. ನಮ್ಮ ಜನ ಬುದ್ಧಿವಂತರು ಕಂಡ್ಲ. 5 ವರ್ಷ ಆಡಳಿತ ಮಾಡಿ ಸರ್ಕಾರಕ್ಕೆ ವಾಪಸ್ ಅಧಿಕಾರ ಕೊಡೋದಿಲ್ಲ. ನೀನು ಎಂತ ಆಡಳಿತನಾರ ಮಾಡು, 5 ವರ್ಷಕ್ಕೆ ನೀನು ಚೇಂಜ್ ಆಗ್ಲೇಬೇಕು. ಹಂಗಿರೋ ಹೊತ್ತಿಗೆ ಕಂಡ್ಲ ನಮ್ಮ ರಾಜಕಾರಣಿಗಳು ವಸಿ ಅದುಬಸ್ತಲ್ಲವೇ? ಈ ಸತಿ ಸಿದ್ದಣ್ಣನು ಡಿಕೆನು ಸೇರ್ಕೊಂಡು ಆ ರೆಕಾರ್ಡ್ ಮುರಿತವಂತೆ ಕಣೆ. ಮತ್ತೆ ಅಧಿಕಾರಕ್ಕೆ ಬಂದೇ ಬತ್ತವಂತೆ. ಕಣಿ ಯಾರು ಬೇಕಾದ್ರೂ ಹೇಳ್ಬೋದು ಕಂಡ್ಲೆ. ಫಸ್ಟ್ ಜನಕ್ಕೆ ಅಂತ ಅನುಕೂಲಗಳನ್ನ ಮಾಡಿಕೊಡ್ಲಿ, ಆಗ ಜನಗಳೇ ತೀರ್ಮಾನ ಮಾಡ್ತವೆ. ಈಗ ಅಮಿಕೆ ನಡಿಲ್ಲ, ಶಿವನಿ ಶಂಭುಲಿಂಗ. कोई तरीका ना